ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಕಲಾ ವ್ಲಾಗ್ಸ್. ಸೊ ಇವತ್ತು ಫ್ರೈಡೇ ಆಗಿರುತ್ತೆ. ಇದು ನನ್ನ ಆಫ್ಟರ್ನೂನ್ ಟು ಈವ್ನಿಂಗ್ ರೂಟೀನ್ ಆಗಿರುತ್ತೆ. ಸ್ವಲ್ಪ ಟೈಮ್ ಇತ್ತು ನನಗೆ ಇವತ್ತು ಕಾಲ್ಸ್ಗಳ ಮಧ್ಯದಲ್ಲಿ. ಯೂಶ್ವಲಿ ಫ್ರೈಡೇ ನನಗೆ ಸ್ವಲ್ಪ ಕಮ್ಮಿ ಕೆಲಸ ಇರುತ್ತೆ. ಬರೀ ರಿಲೀಸಸ್ ಮಾತ್ರನೇ ಇರುತ್ತೆ. ಫ್ರೈಡೇಸ್ ಪ್ರಾಜೆಕ್ಟ್ ರಿಲೀಸಸ್ ನಮಗೆ. ಸೊ ಆಲ್ಮೋಸ್ಟ್ 70% ಅಷ್ಟು ಪ್ರಾಜೆಕ್ಟ್ಸ್ ಎಲ್ಲ ರಿಲೀಸಿಗೆ ಕೊಟ್ಬಿಟ್ಟಿದ್ದೆ ನಾನು ಇವತ್ತು. ಸೊ ಹಾಗಾಗಿ ಸ್ವಲ್ಪ ಫ್ರೀ ಆಗಿದ್ದೆ. ಹಾಗೆಯೇ ಇಲ್ಲಿ ಮಾವಿನ ಹಣ್ಣು ಸೀಸನ್ ಆಗಿರೋದ್ರಿಂದ ನಮ್ಮ ಮನೇಲಿ ಇವತ್ತು ಈ ಸೀಸನ್ನ ಫಸ್ಟ್ ಸೀಕರ್ಣಿ ಮಾಡಿದೆ. ಸೊ ಅದನ್ನು ನಾನು ಮಾಡಿ ಹಾಳು ಮಾಡೋದು ಬೇಡ ಅಂತ ನಮ್ಮಮ್ಮನ ಕೈಲೇ ಮಾಡಿಸ್ದೆ. ನಮ್ಮಮ್ಮ ತುಂಬಾ ಚೆನ್ನಾಗಿ ಮಾಡ್ತಾರೆ ಸೀಕರ್ಣಿ. ಸೊ ನಾನಿಲ್ಲಿ ಚಪಾತಿ ಹಾಗೆ ಬೆಂಡೆಕಾಯಿ ಪಲ್ಯನ ಮಾಡ್ತಾಯಿದ್ದೀನಿ. ಬೆಂಡೆಕಾಯಿ ಏನೂ ಸ್ಪೆಷಲ್ ಇಲ್ಲ, ಆ್ಯಸ್ ಯೂಶ್ವಲ್ ಎಲ್ಲರೂ ಹೇಗೆ ಮಾಡ್ತಾರೋ ಹಾಗೆಯೇ ಒಂದು ಎಣ್ಣೆಗೆ ಜೀರಿಗೆ, ಸಾಸಿವೆ, ಕರಿಬೇವನ್ನ ಹಾಕಿ ಈರುಳ್ಳಿ, ಟೊಮೆಟೊ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕಿಬಿಟ್ಟು ಇಲ್ಲಿ ಹುರಿದಿರೋ ಬೆಂಡೆಕಾಯಿನ ಹಾಕಿಬಿಟ್ಟು ಉಪ್ಪು, ಖಾರ, ಅರಿಶಿಣ ಪುಡಿ ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ. ಹಾಗೆ ಈ ಬೆಂಡೆಕಾಯಿನ ಫಸ್ಟಿಗೆ ನಾವು ಕಟ್ ಮಾಡಿದ ನಂತರ ಹುರಿತೀವಲ್ವ, ಜಿಡ್ಡಿನಂಶ ಹೋಗಬೇಕು ಅಂದರೆ ನಮಗೆ ಬೇಕಾದಲ್ಲಿ 1 ಟೇಬಲ್ ಸ್ಪೂನ್ನಷ್ಟು ಕಡಲೆ ಹಿಟ್ಟನ್ನ ಹಾಕಿ ನಾವು ಇದನ್ನು ಫ್ರೈ ಮಾಡಿಕೊಂಡಾಗ ಕ್ರಂಚಿಯಾಗಿ ಬರುತ್ತೆ. ಈ ಥರ ಮಾಡಿದಾಗ ಆ್ಯಕ್ಚುಲಿ ನನ್ನ ಮಗಳು ಪ್ಲೇಟ್ ಫುಲ್ ಖಾಲಿ ಮಾಡ್ತಾಳೆ. ಆಮೇಲೆ ಸ್ಪೆಷಲಿ ಅವಳಿಗೆ ಇಷ್ಟವಾಗಿರೋ ಬೆಂಡೆಕಾಯಿ ಪಲ್ಯ, ಸೀಕರ್ಣಿ ಎರಡೂ ಕೂಡ ಇತ್ತು ಅಲ್ವಾ. ಸೊ ತುಂಬಾ ಇಷ್ಟಪಟ್ಟು ತಿಂದಳು ಅವಳು. ಹಾಗೆ ನಾವು ಕೂಡ ತುಂಬ ಎಂಜಾಯ್ ಮಾಡಿಕೊಂಡು ತಿಂದ್ವಿ ಇವತ್ತು. ನೋಡಿ, ನಾನಿಲ್ಲಿ ಚಪಾತಿ ಮಾಡ್ತಾ ಇರಬೇಕಾದ್ರೆ ಮಧ್ಯದಲ್ಲಿ ಒಂದು ಅನ್ಎಕ್ಸ್ಪೆಕ್ಟೆಡ್ ಕಾಲ್ ಬಂತು ಆಫೀಸಿಂದ. ಸೊ ನಾನು ಅರ್ಧಕ್ಕೆ ಬಿಟ್ಟೋದೆ. ಪಾಪ ಅಮ್ಮನೇ ಎಲ್ಲ ಕಂಪ್ಲೀಟ್ ಮಾಡಿ ನಮಗೆ ಊಟಕ್ಕೆ ಹಾಕಿಕೊಟ್ರು ಕೂಡ. ಸುಮಾರು ಸತಿ ನನಗೆ ಹಿಂಗಾಗುತ್ತೆ. ಐ ಬಿಲೀವ್ ವರ್ಕಿಂಗ್ ವುಮೆನ್ ಯಾರೇ ಇದ್ರೂ ಅವ್ರಿಗೆ ಈ ಥರ ಒಂದು ಮಧ್ಯದಲ್ಲಿ ಏನಾದರೂ ಒಂದು ಬರ್ತಾ ಇರುತ್ತೆ ಅಂತ ಅನ್ಕೋತೀನಿ. ಊಟ ಮಾಡಬೇಕಾದ್ರೂ ಲ್ಯಾಪ್ಟಾಪ್ ಮುಂದೆನೇ ಕೂತ್ಕೊಂಡು ಊಟ ಮಾಡೋದಾಗುತ್ತೆ. ಸೊ ಇದಾದಮೇಲೆ ನಾನು ನನ್ನ ಮಗಳಿಗೆ ಒಂದು ಗಿಫ್ಟು ಕೊಡೋಕ್ಕೆ ಪ್ರಾಮಿಸ್ ಮಾಡಿದ್ದೆ. ಅವಳು ರಿಸಲ್ಟ್ ಬಂದಿದ್ದಕ್ಕೆ ಅದನ್ನೇ ಅವಳು ಇಲ್ಲಿ ಓಪನ್ ಮಾಡ್ತಾಯಿದ್ದಾಳೆ. ಹುಷಾರು, ಕೈ ಚುಚ್ಕೊಂಡ್ಬಿಡ್ತೀಯಾ. ನೀಟಾಗಿ ಕಟ್ ಮಾಡು, ಕತ್ರಿ ತಗೋ. ಕೈ ನೋವಾಗುತ್ತಮ್ಮ. ಇವಳು ಫೈನಲ್ ಎಕ್ಸಾಮಲ್ಲಿ ಒಳ್ಳೆ ಮಾರ್ಕ್ಸ್ ತೊಗೊಂಡು ಬಂದಿದ್ದಕ್ಕೆ ಅಮ್ಮ ನನಗೇನಾದರೂ ಕೊಡಿಸು ಅಂತ ಹೇಳಿದ್ಲು. ಆ್ಯಕ್ಚುಲಿ ನಾನೇ ಪ್ರಾಮಿಸ್ ಮಾಡಿದ್ದೆ, ಒಂದು ಟಾರ್ಗೆಟ್ ಕೊಟ್ಟಿದ್ದೆ ಅವಳಿಗೆ, ಅದನ್ನು ಅಚೀವ್ ಮಾಡಿದರೆ ಕೊಡಿಸ್ತೀನಿ ಅಂತ. ಅದನ್ನು ಅಚೀವ್ ಮಾಡಿಲ್ಲ, ಬಟ್ ಶಿ ಟ್ರೈಡರ್ ಬೆಸ್ಟ್. ಸ್ವಲ್ಪ ಕ್ಲೋಸೆಸ್ಟ್ ಆದರೂ ಬಂದಿದ್ಲು. ಸೊ ಹಾಗಾಗಿ ಅದನ್ನು ಆರ್ಡರ್ ಮಾಡಿದ್ದೆ. ಓ ಮೈ ಗಾಡ್, ಐ ಆಮ್ ಸೋ ಸಾರಿ, ಇಟ್ಸ್ ನಾಟ್ ದ್ಯಾಟ್. ಇದು ಬೇರೆ, ಇದು ನಾನೇನೋ ಬೇರೆ ಆರ್ಡರ್ ಮಾಡಿದ್ದೆ. ಅದು ಇದು ನಿನ್ನ ಆರ್ಡರ್ ಮೋಸ್ಟ್ಲಿ ಅಲ್ಲಿ ಸೆಕ್ಯೂರಿಟಿ ಹತ್ರನೇ ಇರಬೇಕನ್ಸುತ್ತೆ. ನಾನು ಆರ್ಡರ್ ಮಾಡಿ 1 ನಿಮಿಷ, ಲೆಟ್ ಮಿ ಜಸ್ಟ್ ಚೆಕ್ ದ ಆರ್ಡರ್. ಬಿಡು ಅಂತಂದಿದ್ದೆ ಅಂತ ಚಾಪಿ ಅಂತಂದಿದ್ದಕ್ಕೆ ಮನೆ ನೀಟಿದೆ ಬಿಡಿ, ಯಾಕೆ ಕಸ ಬಳಿತೀಯ ಅಂದೆಲ್ಲ. ಅದನ್ನು ಹೇಳಿ ಹಾಕ್ತೀನಿ ನನ್ನ ವಿಡಿಯೋಲಿ. ಬಗ್ಗೋ, ಜಿಮ್ಮಲ್ಲಿ ಏನು ವರ್ಕೌಟ್ ಮಾಡ್ತೀಯ ಮತ್ತೆ? ನನ್ನ ಮಗಳ ಸರ್ಪ್ರೈಸ್ನ ರ್ಯೂನ್ ಮಾಡಾಯಿತು ಇವತ್ತು. ಪಾಪ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ಅವಳದು ಪೌಚ್ ಬಂದಿದೆ ಅಂತ, ಅದು ಬಂದಿರಲಿಲ್ಲ. ಸೊ ಇದು ಆ್ಯಕ್ಚುಲಿ ಇದು ಕಿಚನ್ಗೆ ಈ ವಿಮ್ ಲಿಕ್ವಿಡು ಅದು ಎಲ್ಲ ಇಟ್ಕೊಳ್ಳೋಕ್ಕೆ ಒಂದು ಹೋಲ್ಡರ್ನ ಆರ್ಡರ್ ಮಾಡಿದ್ದೆ. ನಮ್ಮದು ಕಿಚನಲ್ಲಿ ಎಲ್ಲ ಕಡೆ ಟೈಲ್ಸ್ ಹಾಕ್ಬಿಟ್ಟಿದ್ದಾರೆ ಸ್ವಲ್ಪ ಎತ್ತರ ತನಕ. ಮಳೆ ಹೊಡೆಯೋಂಗಿಲ್ಲ, ಬಾಡಿಗೆ ಮನೆ ಅಲ್ವಾ. ಸೊ ಹಾಗಾಗಿ ನಾನು ಈ ಥರ ಇದು ಅಟ್ಯಾಚ್ ಮಾಡ್ತಾರಲ್ವಾ, ಇದಕ್ಕೇನಂತಾರೆ ಅದೆಸಿವ್ ಹುಕ್ಕು, ಆ ಥರದನ್ನು ಆರ್ಡರ್ ಮಾಡಿದ್ದೆ. ಸೊ ಅದನ್ನು ನನ್ನ ಹಸ್ಬೆಂಡ್ ಇನ್ಸ್ಟಾಲ್ ಮಾಡಿ ಕೊಡ್ತೀನಿ ಅಂತ ಹೇಳಿದ್ರು. ಇಲ್ಲಿ ಪಾಪ ವೀಡಿಯೋಗೆ ಒಂಚೂರು ಅದನ್ನು ಹಾಕಿ ತೋರಿಸೋದು, ಹೆಂಗೆ ಹಾಕಬೇಕು, ಏನು ಮಾಡಬೇಕು ಅಂತ ಹೇಳಿದೆ. ಆಗಲೇ ಅದನ್ನು ಕೆಳಗಡೆ ಬಿಸಾಡಿಬಿಟ್ಟು, ಪುಣ್ಯಕ್ಕೇನೂ ಡ್ಯಾಮೇಜ್ ಆಗಿಲ್ಲ. ಯೂಶ್ವಲಿ ನನ್ನ ಹಸ್ಬೆಂಡ್ ಕೈ ಸ್ವಲ್ಪ ಸುಮಾರೇ, ಏನೇ ಮಾಡೋಕೆ ಹೋದ್ರೂ ಏನಾದರೂ ಒಂದು ಆಗೋಗ್ತಾ ಇರುತ್ತೆ. ಸೊ ಇಲ್ಲಿ ಹಾಗೋ ಹೀಗೋ ಫೈನಲಿ ಇನ್ಸ್ಟಾಲ್ ಮಾಡಿ ಕೊಟ್ಟರು ಅದನ್ನು. ಸೊ ಸ್ವಲ್ಪ ಅದೆಸಿವ್ ಅದು ಇದು ಒಂದು 10 ಸೆಕೆಂಡ್ಸ್ ಅದನ್ನ ರಬ್ ಮಾಡಿದ್ರೆ ನೀಟಾಗಿ ಅದು ಹಿಡ್ಕೊಂಬಿಡುತ್ತೆ, ತಾನೇ ಸ್ಟಿಕ್ ಆಗುತ್ತೆ. ಸೊ ಚೆನ್ನಾಗಿ ಮಾಡಿಕೊಟ್ರು. ಬಟ್ ಅಂದರೂ ನನಗೊಂದು ಸ್ವಲ್ಪ ಸೊಟ್ಟಗಾಗಿದೆ ಅಂತ ಅನ್ನಿಸ್ತಾ ಇತ್ತು.
ಬಟ್ ದಟ್ಸ್ ಆಲ್ ರೈಟ್. ನಾನು ಲಾಸ್ಟ್ ಹೋದ ವಾರದಲ್ಲಿ ಒಂದು ಬಾತ್ರೂಮಲ್ಲಿ ಇನ್ಸ್ಟಾಲ್ ಮಾಡಿದ್ದೆ ಈ ಥರದ್ದು, ಅದು ಕೂಡ ಸ್ವಲ್ಪ ಸೊಟಗೆ ಬಂದಿದೆ. ಸೊ ನಾವು ಜೀವನದಲ್ಲಿ ಈ ಥರ ಗಂಡ ಹೆಂಡತಿ ಒಬ್ರನ್ನೊಬ್ರು ಏನೋ ಒಂದು ಟೀಕೆ ಟಿಪ್ಪಣಿ ಮಾಡಿಕೊಂಡು ಒಬ್ರದೊಬ್ರು ಕಾಲು ಎಳ್ಕೊಂಡು ಈ ಥರ ಇದ್ದಾಗ ಜೀವನ ತುಂಬ ಖುಷಿಯಾಗಿರುತ್ತೆ, ಒಂದು ಸಾಮರಸ್ಯ ಇರುತ್ತೆ ಸಂಸಾರದಲ್ಲಿ ಅಂತ ಅನಿಸುತ್ತೆ ನನಗೆ. ಸೊ ಅದೇ ಹೀಗೆ ನಗಾಡ್ಕೊಂಡು ಏನೋ ಒಂದು ಮಾಡ್ತಾ ಇರ್ತೀವಿ. ಫ್ರೈಡೇ ಸ್ಪೆಷಲಿ ಗಂಡ ಮನೇಲಿದ್ದರೆ ನನಗಂತೂ 1 ಕೋಟಿ ರೂಪಾಯಿ ಅಂತ ಅದೊಂದು ಸಾಂಗ್ ಇದೆಯಲ್ಲ, ಏನು ಹೆಂಡತಿ ಒಬ್ಬಳು ಮನೆಯೊಳಗಿದ್ದರೆ ನನಗದು 1 ಕೋಟಿ ರೂಪಾಯಿ ಅಂತ. ಸೊ ನಾನು ಮನೇಲಿರೋದು ನನ್ನ ಗಂಡಕ್ಕೆ ತುಂಬ ಬೇಸರ, ಯಾವಾಗಲೂ ಮನೇಲೇ ಇರ್ತೀನಿ ನಾನು, ಎಲ್ಲೂ ಹೊರಗಡೆನೂ ಹೋಗಲ್ಲ ಫ್ರೆಂಡ್ಸ್ ಜೊತೆ. ಸೊ ಫ್ರೆಂಡ್ಸ್, ನಾನು ಈಗ ತಾನೇ ಭಗವದ್ಗೀತೆನ ಓದ್ತಾ ಇದ್ದೆ. ನಿಮ್ಗೆ ಈಗ ಜಸ್ಟ್ ತೋರಿಸ್ದಂಗೆ ನಾನು ರಂಗೋಲಿ ಎಲ್ಲ ಹಾಕಿಬಿಟ್ಟು ಧೂಪ ಎಲ್ಲ ಹಾಕಿ, ಯೂಶ್ವಲಿ ನನಗೆ ಈ ಥರ ಫ್ರೈಡೇ ಸ್ವಲ್ಪ ಈವ್ನಿಂಗ್ ಕಾಲ್ಸ್ ಕಮ್ಮಿ ಇರುತ್ತೆ. ಸೊ ಆಗ ನಾನು ಒಂದು 10 ನಿಮಿಷ ಅಟ್ಲೀಸ್ಟ್ ದೇವ್ರ ಮುಂದೆ ಕೂತ್ಕೊಂಡು ದೇವ್ರ ಧ್ಯಾನ ಮಾಡ್ತೀನಿ. ಧ್ಯಾನ ಅಂದರೆ ಬೇಸಿಕ್ಲಿ ನಾನು ಒಂದು ಯಾವುದಾದ್ರೂ ಶ್ಲೋಕದ ಪುಸ್ತಕನ ಇಟ್ಕೊಂಡು ಶ್ಲೋಕನ ಓದಿ ಹಾಗೆಯೇ ಭಗವದ್ಗೀತೆನ ಓದೋಕ್ಕೆ ಪ್ರಯತ್ನ ಪಡ್ತೀನಿ. ಸೊ ಇವತ್ತು ಆ್ಯಕ್ಚುಲಿ ನಾನು ಭಗವದ್ಗೀತೆ ಓದಬೇಕಾದ್ರೆ ಒಂದು ತುಂಬ ಇಂಟ್ರೆಸ್ಟಿಂಗ್ ವಿಚಾರನ ತಿಳ್ಕೊಂಡೆ. ಸೊ ಭಕ್ತಿ ಸೇವೆಯಲ್ಲಿ 3 ವರ್ಗದವ್ರು ಇರ್ತಾರಂತೆ. ನಾವು ಯಾರನ್ನೋ ಲವ್ ಮಾಡ್ತಾ ಇದ್ದೀವಿ ಅಂತ ಅಂದಾಗ ನಮ್ಮ ಮನಸ್ಸಲ್ಲಿ ಒಂದು ಆಸೆ ಇರುತ್ತೆ, ಒಂದು ಪೊಸೆಸಿವ್ನೆಸ್ ಅಂತ ಒಂದು ಬರುತ್ತೆ ಅಲ್ವಾ. ಅವ್ರು ನನ್ನನ್ನೇ ಜಪಿಸ್ತಾ ಇರಬೇಕು, ನನ್ನನ್ನೇ ಜ್ಞಾಪಿಸ್ಕೊತಾ ಇರಬೇಕು, ನಾನೇ ಅವ್ರ ಪ್ರಪಂಚ ಆಗಿರಬೇಕು ಅಂತ ಅನ್ನೋದೊಂದು ಆಸೆ ಇರುತ್ತೆ. ಅದನ್ನು ಅವ್ರ ತಾಯಿ ಆಗಿರಲಿ, ತಂದೆ ಆಗಿರಲಿ, ಗಂಡ ಆಗಿರಲಿ, ಹೆಂಡತಿ ಆಗಿರಲಿ, ನಮ್ಮ ಮಕ್ಳಿಗೂ ಅದೇ ಇರುತ್ತೆ. ನನ್ನ ಅಪ್ಪ ಅಮ್ಮ ನನ್ನನ್ನೇ ಪ್ರೀತಿಸ್ಬೇಕು, ಬೇರೆ ಮಗುನ ಪ್ರೀತಿಸ್ಬಾರ್ದು, ಆ ಥರ ಎಲ್ಲ ಕೆಲವೊಂದು ಆಸೆ ಆಕಾಂಕ್ಷೆಗಳಿರುತ್ತೆ ಅಲ್ವಾ. ನಾವು ಮನುಷ್ಯರು, ನಾವು ಅಂಥದ್ದು ಏನು ದೇವರು ಮಾಡಿದಂಥ ಒಂದು 1/4 ಅಷ್ಟು ಕೂಡ, ಒಂದು ಫ್ರ್ಯಾಕ್ಷನ್ ಅಷ್ಟು ನಾವೇನು ಮಾಡೋಕ್ಕಾಗಲ್ಲ, ಅಷ್ಟು ಶಕ್ತಿ ನಮಗಿಲ್ಲ. ಆದರೂ ನಮ್ಗೆ ಅಷ್ಟೊಂದು ಆಸೆ ಇರುತ್ತೆ, ನಮ್ಮನ್ನು ನೆನೆಸ್ಕೋಬೇಕು. ನಾವು ಯಾರಿಗಾದ್ರೂ ಒಂದು ಸಹಾಯ ಮಾಡಿದರೆ ಅಂದ್ಕೊತೀವಿ ಅವ್ರು ನಮ್ಮನ್ನು ನೆನೆಸ್ಕೋಬೇಕು ಅಂತ ಅನ್ನೋ ಬುದ್ಧಿ ಇರುತ್ತೆ ಅಲ್ವಾ. ಸೊ ಅಂಥದ್ರಲ್ಲಿ ಭಗವಂತ ದೇವೋತ್ತಮ ಪರಮ ಪುರುಷ ನಮ್ಮ ಹುಟ್ಟಿಗೆ ಕಾರಣ ಆದವನು, ನಾವು ಮಲಗಿದಾಗ್ಲೂ ನಮಗೆ ಉಸಿರು ಕೊಟ್ಟು ಬದುಕಿಸಿರ್ತಾನೆ, ಹೌದಾ. ಸೊ ಈ ಪ್ರತಿಯೊಂದು ನಮ್ಮ ಸುತ್ತಮುತ್ತ ಇರೋದು ಅವನಿಂದನೇ ಅವನೇ ಸೃಷ್ಟಿ. ಇನ್ಫ್ಯಾಕ್ಟ್ ಅವನು ಎಕ್ಸ್ಪೆಕ್ಟ್ ಮಾಡೋದ್ರಲ್ಲಿ ತಪ್ಪೇನಿದೆ. ನಾವು ಅವನಿಗೆ ಹೇಳ್ಕೊಂಡು ದೇವರೇ ನಾನು ಇಂಥ ಜಾಗಕ್ಕೆ ಬರ್ತೀನಿ, ಈ ದೇವಸ್ಥಾನಕ್ಕೆ ನಾನು ಬಂದು ನಿನ್ನನ್ನು ನೋಡ್ತೀನಿ, ಅಥವಾ ನನ್ನ ಟೈಮ್ ನಿನಗೆ ಅಂತ ಒಂದು 10 ನಿಮಿಷ ಕೊಡ್ತೀನಿ ಅಂತ ಅನ್ನೋದ್ರಲ್ಲಿ ತಪ್ಪೇನಿದೆ. ದೇವರು ಕೂಡ ನಮ್ಮಿಂದ ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ತಾನೆ ಅಲ್ವಾ. ಸೊ ಬೇಸಿಕಲಿ ಅದು ನಾನು ಹೇಳ್ತಾ ಇರೋದೇನಪ್ಪ ಅಂತಂದರೆ, ನೀವು ಆ 3 ವರ್ಗಗಳವರ ಜನಗಳಿಗಿಂತ ಕೆಳಗಡೆ ಹೋಗಬಾರ್ದು ಅಂತ. ಅಟ್ಲೀಸ್ಟ್ ಈಗ 3ನೇ ವರ್ಗದವ್ರು ಯಾರಪ್ಪ, ಫಸ್ಟ್ 3ನೇ ವರ್ಗದವರಿಂದ ಸ್ಟಾರ್ಟ್ ಮಾಡೋಣ. 3ನೇ ವರ್ಗದವ್ರು ಯಾರು ಅಂತಂದರೆ, ಈಗ ಯಾರೋ ಭಕ್ತಿ ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಳ್ಳಿ. ಸೇ ಫಾರ್ ಎಕ್ಸಾಂಪಲ್ ನಿಮ್ಮ ಫ್ರೆಂಡ್ಸ್ ಇದ್ದಾರೆ, ಯಾರು ಬ್ರಾಹ್ಮಣರು ಇರ್ಬೋದು ಅಥವಾ ಯಾರೇ ಇರ್ಬೋದು, ತುಂಬ ದೇವ್ರನ್ನ ನಂಬ್ತಾ ಇರ್ತಾರೆ, ತುಂಬ ಥ್ಯಾಂಕ್ಫುಲ್ ಆಗಿರ್ತಾರೆ, ಗ್ರೇಟ್ಫುಲ್ ಆಗಿರ್ತಾರೆ. ಆಮೇಲೆ ಯಾವಾಗಲೂ ಸ್ವಲ್ಪ ಬಾರೋ ಆ ದೇವಸ್ಥಾನಕ್ಕೆ ಹೋಗೋಣ, ಬಾರಿ ಈ ದೇವಸ್ಥಾನಕ್ಕೆ ಹೋಗೋಣ, ಸ್ವಲ್ಪ ಕೈ ಮುಕ್ಕೊಂಬರೋಣ ದೇವ್ರನ್ನ ನೋಡೋಕ್ಕೆ. ಮತ್ತು ಅಲ್ಲಿ ಹೋಗಿ ಬೇರೆ ಏನೋ ಅವ್ರಿಗೆ ಲೈ ನೋಡಿದೆ, ಇವ್ರಿಗೆ ಲೈ ನೋಡಿದೆ, ಅವ್ರನ್ನ ನೋಡಿದೆ ಅಂತಂದು ಮಾಡೋ ಜನಗಳನ್ನು ಇರ್ತಾರೆ. ಸೊ ಆ ಥರ ಅಲ್ಲದೆ ಶ್ರದ್ಧಾಭಕ್ತಿಯಿಂದ ಜಸ್ಟ್ ದೇವರನ್ನ ನೋಡಿ ಬರೋಕ್ಕೆ ಅಂತಂದು ಹೋಗೋರು ಯಾರು ಇರ್ತಾರೋ ಅಂಥವ್ರ ಸಹವಾಸದಲ್ಲಿ ನೀವು ಅವ್ರ ಹಿಂದೆ ಹೋಗ್ಬಿಟ್ಟು ನೀವು ದೇವ್ರ ದರ್ಶನ ಮಾಡ್ಕೊಂಡು ಬಂದ್ರಿ, ಅಥವಾ ದೇವ್ರ ಜಪ ಮಾಡ್ಕೊಂಡು ಬಂದ್ರಿ, ಅಥವಾ ಪುರಾಣಗಳನ್ನು ಕೇಳೋಕೆ ಹೋಗಿದ್ರಿ ಅಂತಂದಂದ್ರೂ ಫಾರ್ ಸರ್ಟನ್ ಟೈಮ್ ಅದು ನಿಮ್ಮನ್ನು ವ್ಯಾಪಿಸಿರುತ್ತೆ, ನಿಮ್ಮ ಬುದ್ಧೀಲಿ ಅದು ಹೋಗಿರುತ್ತೆ. ಓಕೆ, ನಾನು ಇವತ್ತೇನೋ ಕೇಳಿ ಬಂದಿದ್ದೀನಿ, ನಾನೇನೋ ಕಲಿತು ಬಂದಿದ್ದೀನಿ ಅನ್ನೋದು ಒಂದು ಸ್ವಲ್ಪ ದಿನ ಅಟ್ಲೀಸ್ಟ್ ನೀವು ಆ ಇನ್ಫ್ಲೂಯೆನ್ಸಲ್ಲಿ ಇರ್ತೀರಾ ಅಲ್ವಾ. ಸೊ ಅದು 3ನೇ ವರ್ಗ. ಆದರೆ ಏನು ಗೊತ್ತಾ, ಆ 3ನೇ ವರ್ಗದವರು ಯಾವಾಗ ಬೇಕಾದರೂ ಆ ಇನ್ಫ್ಲೂಯೆನ್ಸಿಂದ ಹೊರಗಡೆ ಬರೋ ಚಾನ್ಸಸ್ ಕೂಡ ಇರುತ್ತಂತೆ. ಯಾಕಂತಂದರೆ ಅವ್ರು ಹೋಗಿದ್ದೇನಕ್ಕೆ, ನನ್ನ ಫ್ರೆಂಡ್ ಬೇಜಾರಾಗಬಾರ್ದು ಅಂತನೋ, ನಮ್ಮ ಅಪ್ಪ ಅಮ್ಮಗೆ ಬೇಜಾರಾಗಬಾರ್ದು ಅಂತಂದು ಅಪ್ಪ ಅಮ್ಮನ ಜೊತೆ ದೇವಸ್ಥಾನಕ್ಕೆ ಹೋಗೋದು, ಹೆಂಡತಿ ಕರೆದ್ಲು ಅಂತಂದು ದೇವಸ್ಥಾನಕ್ಕೆ ಹೋಗೋದು, ಏನೋ ಒಟ್ಟಿನಲ್ಲಿ ಒಬ್ಬರಿಂದ ಇನ್ಫ್ಲೂಯೆನ್ಸ್ ಆಗಿ ಹೋಗಿದ್ರು ಅಂತಂದ್ರೂ ಪುಣ್ಯ ಅವ್ರಿಗೆ ಬರುತ್ತೆ. ಆದರೆ ದೇ ಮೈಟ್ ಫಾಲ್ ಔಟ್ ಆಫ್ ದಟ್ ಎನಿ ಟೈಮ್. ಯಾರಾದರೂ ಬೇರೆಯವರು ಇನ್ಫ್ಲೂಯೆನ್ಸ್ ಮಾಡಿದ್ರೂ ಬೇಗ ಇನ್ಫ್ಲೂಯೆನ್ಸ್ ಆಗಿ ಅದರಿಂದ ಹೋಗೋರು ಇರ್ತಾರೆ. ಇದು ಒಂದು ಕಾರಣ. ಇನ್ನೊಂದು ಏನಪ್ಪ ಅಂತಂದರೆ, ಕೆಲವರು ಅಷ್ಟೈಶ್ವರ್ಯಗಳು ನನಗೆ ಸಿಕ್ಬಿಡಲಿ, ನಾನು ತುಂಬ ಮೇಲಕ್ಕೆ ಹೋಗಿಬಿಡಬೇಕು, ಎತ್ತರಕ್ಕೆ ಹೋಗಿಬಿಡಬೇಕು ಅನ್ನೋ ಏನೋ ಒಂದು ಕಾರಣ ಇಟ್ಕೊಂಡು, ಆಸೆ ಇಟ್ಕೊಂಡು ಪೂಜೆ ಮಾಡೋರು ಇರ್ತಾರೆ. ಅದು ಕ್ರಮೇಣ ಸಿಕ್ಕಾದ್ಮೇಲೆ
ತಿರ್ಗಾ ಮತ್ತೆ ಅವರ ಬ್ಯಾಕ್ ಟು ಸ್ಕ್ವೇರ್ ಒನ್, ಅವ್ರು ಹೇಗಿದ್ದರು ಹಾಗಾಗ್ಬಿಡ್ತಾರೆ. ಅದೇ ಒಂದು ಮಜಾ ಮಾಡಿಕೊಂಡು ಅವ್ರನ್ನ ಬೈಕೊಂಡು ಇವ್ರನ್ನ ಜಡ್ಜ್ ಮಾಡಿಕೊಂಡು ಎಲ್ಲ ಇರೋ ಥರನೂ ಮತ್ತೆ ಆ ಥರ ಆಗಿಬಿಡ್ತಾರೆ ಅಂತೆ. ಅದು 3ನೇ ವರ್ಗದವರು. ದೇ ಕೆನ್ ಸ್ಲಿಪ್ ಎನಿ ಟೈಮ್ ಅನ್ನೋ ಥರ. ಇನ್ನು 2ನೇ ವರ್ಗದವರು. ಈ 2ನೇ ವರ್ಗದವರು ಏನಪ್ಪ ಅಂತಂದರೆ ಸ್ವಲ್ಪ ಅಲ್ಲಿಂದ ಇಲ್ಲಿಂದ ಕೇಳಿ ತಿಳ್ಕೊಂಡಿರ್ತಾರೆ ದೇವ್ರ ಬಗ್ಗೆ. ಆದರೆ ಅವರಾಗಿ ಹೋಗಿ ಪುಸ್ತಕನ ತೊಗೊಂಡು ಕೈಯಲ್ಲಿ ಹಿಡಿದು ಮಾಡಿ ಓದಿರೋದಿಲ್ಲ ಈ 2ನೇ ವರ್ಗದ ಜನಗಳು. ಸೊ ಅವ್ರಿಗೂ ಪುಣ್ಯ ಬರುತ್ತೆ. ಆಮೇಲೆ ಇವರೇನಪ್ಪ ಅಂತಂದರೆ ಬೇಗ ಇನ್ಫ್ಲೂಯೆನ್ಸ್ ಆಗಲ್ಲ ಅವರಿಂದ ಇವರಿಂದ. ಕೆಟ್ಟ ಇನ್ಫ್ಲೂಯೆನ್ಸ್ ಇವ್ರ ಮೇಲೆ ಇರಲ್ಲ. ಇವರಿಗೆ ಯಾವುದು ನೀತಿ ಇರುವಂಥದ್ದು, ಯಾವುದು ನೀತಿಗೆಟ್ಟಿದ್ದು ಅಂತ ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ. ಸೊ ಆ ಥರ ನಾಲೆಡ್ಜ್ ಇದ್ದುಬಿಟ್ಟು ದೇವರಿಗೆ ಥ್ಯಾಂಕ್ಫುಲ್ ಆಗಿದ್ದು ಸ್ವಲ್ಪ ಗಾಡ್ ಫಿಯರಿಂಗ್ ಇರ್ತಾರಲ್ವ. ಆ್ಯಕ್ಚುಲಿ ಗಾಡ್ ಫಿಯರಿಂಗ್ ಬೇಕಾಗಿಲ್ಲ. ಗಾಡ್ನ ಅರ್ಥ ಮಾಡಿಕೊಂಡ್ರೆ ಅಲ್ಲಿ ಫಿಯರ್ ಬೇಕೇ ಆಗಿಲ್ಲ. ಭಗವಂತನೇ ಹೇಳ್ತಾನೆ, ನಾನು ಫಿಯರ್ ಆಗಿಯೂ ಇರ್ತೀನಿ, ನಾನು ನಿನ್ನ ಅಭಯನಾಗಿಯೂ ಇರ್ತೀನಿ, ಭಯ ಆಗಿಯೂ ಇರ್ತೀನಿ ನಾನು ಅಂತಂದು ಹೇಳಿದ್ದಾನೆ. ಸೊ ಭಯ ಯಾವಾಗ ಆಗಿರ್ತಾನೆ ಭಗವಂತ ಅಂತಂದರೆ ನಮಗೆ ದೇವ್ರ ಮೇಲೆ ಯಾವಾಗ ನಂಬಿಕೆ ಇರಲ್ಲ ಅಲ್ವಾ, ಆವಾಗ ಭಯ ಆಗಿ ಇರ್ತಾನೆ ನಮ್ಮ ಮನಸ್ಸಲ್ಲಿ. ಸೊ ಅವನು ಅಭಯ ಆಗಬೇಕು ಅಂತಂದರೆ ಅವನ ಮೇಲೆ ಅಪಾರವಾದ ನಂಬಿಕೆ ಇಟ್ಕೊಂಡಾಗ ಮಾತ್ರನೇ ಅಭಯ ಆಗೋದು. ಸೊ ಇದು 2ನೇ ವರ್ಗದವರು. ಆಮೇಲೆ ಇವರೇನಪ್ಪ ಅಂತಂದರೆ ಅವ್ರಿಗೆ ಅನುಕೂಲ ಆದಾಗ, ಅವ್ರಿಗೆ ಟೈಮ್ ಸಿಕ್ಕಾಗ ಸ್ವಲ್ಪ ಅಟ್ಲೀಸ್ಟ್ ಒಂದು ಸ್ವಲ್ಪ ದೇವ್ರಿಗೆ ಟೈಮ್ ಕೊಡೋಣ ಅಂತ ಹೇಳ್ಕೊಂಡು ಇದು ಮಾಡ್ತಾ ಇರ್ತಾರೆ. ಇದು 2ನೇ ವರ್ಗದವರು. 1ನೇ ವರ್ಗದವ್ರು ಯಾರಪ್ಪ ಅಂತಂದರೆ ಏನೇ ಆಗಲಿ, ನಾನು ಎಷ್ಟೇ ಕಷ್ಟ ಇರಲಿ, ಎಷ್ಟೇ ನಾನು ಯಾವುದೇ ಊರಲ್ಲಿರಲಿ, ನಾನು ಏನೇ ಮಾಡ್ತಿರಲಿ, ನನ್ನ ಮನೆಯಲ್ಲಿ ಎಷ್ಟೇ ಜನ ಬಂದಿರಲಿ, ನಾನಿವತ್ತು ಎದ್ದು ದೀಪ ಹಚ್ಚಲೇಬೇಕು ದೇವ್ರ ಮುಂದೆ, ನಾನಿವತ್ತು ದೇವ್ರ ನಾಮ ಜಪಿಸಲೇಬೇಕು ಅಂತಂದು ಅಂದ್ಕೊಂಡು ಭಗವದ್ಗೀತೆಯನ್ನು ಓದೋರು, ಆಮೇಲೆ ಭಾಗವತ ಪುರಾಣನ ಕೇಳೋರು, ಓದೋರು, ಎಲ್ಲೋ ಒಂದು ಕಡೆ ಏನೋ ಒಂದು ಸತ್ಸಂಗ ನಡೀತಾ ಇದೆ ಅಂತಂದರೆ ಅಲ್ಲಿ ಹೋಗಿ ನಿಂತ್ಕೊಂಡು ಅಥವಾ ಕೂತ್ಕೊಂಡು ಕೇಳಿಸ್ಕೊಂಡು ಒಂದು 5 ನಿಮಿಷ ಅವರು ಟೈಮ್ನ ದೇವರಿಗೆ ಅಂತ ಯಾರು ಮುಡುಪಿಡ್ತಾರಲ್ವ, ಸೊ ಅಂಥವರು 1ನೇ ವರ್ಗದವರಾಗಿರ್ತಾರೆ. ಸೊ ಅವ್ರಿಗೂ ಅಷ್ಟೇ ಅಪಾರ ಪುಣ್ಯ ಬರುತ್ತೆ ಅಂತ ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ. ಸೊ ಅಷ್ಟೇ ಅಲ್ಲದೆ ಭಗವದ್ಗೀತೆನ ಓದ್ತಾ ಇರೋರು, ಆಮೇಲೆ ಬರೀ ಭಗವದ್ಗೀತೆಯನ್ನು ಅಷ್ಟೇ ಅಲ್ಲ, ಇನ್ನು ಕೃಷ್ಣನ ಅರ್ಥ ಮಾಡ್ಕೊಳ್ಳೋ ಇನ್ನು ಯಾವ್ಯಾವ ಪುಸ್ತಕ ಗ್ರಂಥಗಳಿದಾವೋ ಅದನ್ನೆಲ್ಲನೂ ಓದೋರು, ಅವನ ಲೀಲೆಗಳನ್ನು ಕೇಳೋರು, ಅವನ ಲೀಲೆಗಳನ್ನು ಓದೋರು, ಅರ್ಥ ಮಾಡ್ಕೊಳ್ಳೋರು. ಕೆಲವ್ರು ಇರ್ತಾರೆ, ಹೆಂಗಿರ್ತಾರೆ ಅಂತಂದರೆ ನಾವು ಏನಕ್ಕೆ ಅವನ ಲೀಲೆಗಳನ್ನು ಓದಬೇಕು, ಏನಕ್ಕೆ ಗಾಡ್ ಹಂಗೆ ಎಕ್ಸ್ಪೆಕ್ಟ್ ಮಾಡೋದು, ನಿಮ್ಮ ದೇವ್ರು ಹೆಂಗೆ ಮಾಡ್ತಾರೆ, ಇದನ್ನೆಲ್ಲ ಕೇಳ್ತಾರಾ ಅಂತಂದು. ದಟ್ಸ್ ನಾಟ್ ರೈಟ್ ಅಲ್ವಾ. ನಾನು ಮೊದಲೇ ಹೇಳ್ದಂಗೆ, ನಾವು ಒಂದು ಪೇರೆಂಟ್ ಆಗಿದ್ರೆ, ಒಂದು ಫ್ರೆಂಡ್ ಆಗಿದ್ರೆ, ಲವರ್ ಆಗಿದ್ರೆ, ಹೆಂಡತಿ ಗಂಡ ಏನೋ ಆಗಿದ್ರು ಏನೋ ಕೊಡಿಸಿದ್ದೀವಿ ಅಂತಂದರೆ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ ನಮ್ಮನ್ನ ಅವ್ರು ಅಪ್ರಿಷಿಯೇಟ್ ಮಾಡಲಿ, ಏನೋ ಒಂದು ಎಕ್ಸ್ಪೆಕ್ಟೇಷನ್ಸ್ ಇದ್ದೇ ಇರುತ್ತಲ್ವ ಒಂದು ರಿಲೇಷನ್ಶಿಪ್ ಅಂದಾಗ. ಸೊ ಅಂದಮೇಲೆ ಏನಕ್ಕೆ ಕೃಷ್ಣ ಎಕ್ಸ್ಪೆಕ್ಟ್ ಮಾಡಬಾರ್ದು ನಮ್ಮಿಂದ. ಇನ್ಫ್ಯಾಕ್ಟ್ ಅವ್ನು ನಾವು ಬಂದು ಮಾಡಲಿ ಅಂತಂದು ಇಟ್ಕೊಳ್ಳೋದು ಇಲ್ಲ ಅನ್ಕೊತೀನಿ. ಯಾಕಂತಂದರೆ ಅದು ನಮ್ಮ ಧರ್ಮ. ನಾವು ಮನುಷ್ಯ ಆಗಿ ಹುಟ್ಟಿದ್ದು, ಈ ನಾಲಿಗೆ ಕೊಟ್ಟಿರೋದು, ಈ ಕಣ್ಣು ಕೊಟ್ಟಿರೋದು, ಈ ಕಿವಿ ಕೊಟ್ಟಿರೋದು ಎಲ್ಲ ಅವ್ನ ನಾಮ ಕೇಳೋಕ್ಕೆ, ಅವ್ನ ನಾಮ ಹೇಳೋಕ್ಕೆ ಅಂತಂದೇನೆ ಭಗವದ್ಗೀತೆ ಹೇಳುತ್ತೆ. ಸೊ ಅದನ್ನು ನಾವು ಯಾವಾಗಲೂ ನಮ್ಮ ತಲೆಯಲ್ಲಿ ಇಟ್ಕೊಂಡು ಇದು ಎಲ್ಲ ಏನಿದೆಯಲ್ವ, ಈಗ ಹೇಳಿದ್ದು ನಾನು 1ನೇ ವರ್ಗದ ಜನಗಳು, ಇವರು ಕೃಷ್ಣ ಪ್ರಜ್ಞೆಯಲ್ಲಿ ಇರ್ತಾರಂತೆ. ಸೊ ಕೃಷ್ಣ ಪ್ರಜ್ಞೆಯಲ್ಲಿರೋರು ಅಂತಂದರೆ ಸದಾ ಭಗವಂತನ ನೆನೆಯೋರು, ಸದಾ ಭಗವಂತ ಹೇಳಿಕೊಟ್ಟ ದಾರಿಯಲ್ಲಿ ನಡೆಯೋರು, ಹಾಗೆಯೇ ಬೇರೆಯವರಿಂದ ಯಾರೂ ಇನ್ಫ್ಲೂಯೆನ್ಸ್ ಆಗಲ್ಲ, ಕೆಟ್ಟ ಇನ್ಫ್ಲೂಯೆನ್ಸ್ ಯಾರೂ ಆಗಲ್ಲ ಅಲ್ವಾ. ಸೊ ಅವರು ಕೃಷ್ಣ ಪ್ರಜ್ಞೆಯಲ್ಲಿರುವಂಥವರು. ಅಂದರೆ ಪ್ರತಿಯೊಂದು ವಸ್ತುವನ್ನು ಅವರು ಕೃಷ್ಣನದ್ದೇ ಅಂತ ಭಾವಿಸಿ ಅದನ್ನು ಉಪಯೋಗ ಮಾಡೋರು, ದೇವರ ಪೂಜೆಗೆ ಉಪಯೋಗ ಮಾಡೋಂಥವರನ್ನು ಕೃಷ್ಣ ಪ್ರಜ್ಞೆಯಲ್ಲಿರುವಂಥವರು ಅಂತ ಹೇಳ್ತಾರೆ ಅನ್ನೋದನ್ನು ನಾನು ಇವತ್ತು ಓದಿದೆ. ನನಗೆ ತುಂಬಾ ಇಂಟ್ರೆಸ್ಟಿಂಗ್ ಅನ್ನಿಸ್ತು ಇವತ್ತಿನ ಚಾಪ್ಟರ್ ಆ್ಯಕ್ಚುಲಿ. ಸೊ ನಿಮಗೂ ಅದೇ ಹೇಳ್ತೀನಿ, ಒಂದು ಸತಿ ನೀವು ಭಗವದ್ಗೀತೆನ ಹಿಡಿದು ನೋಡಿ, ನಿಮಗೆ ಅದರದ್ದು ಡಿಫ್ರೆನ್ಸ್ ಗೊತ್ತಾಗುತ್ತೆ ಅಂತ. ಹರೇ ಕೃಷ್ಣ. ಹಾಯ್ ಫ್ರೆಂಡ್ಸ್. ಸೊ ಮಳೆ ಬರ್ತಾ ಇದೆ. ನಾನು ಆ್ಯಕ್ಚುಲಿ ಮ್ಯಾಂಗೋ ಐಸ್ ಕ್ರೀಮ್ ಮಾಡೋಣ ಅಂತ ಕೆಲವು ದಿನದಿಂದ ಅನ್ಕೊತಾ ಇದ್ದೆ. ಸೊ ಹಾಗಾಗಿ ಇವತ್ತು ಮಾಡೋಣ ಅಂತ ಡಿಸೈಡ್ ಮಾಡಿಕೊಂಡು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ, ತೋರಿಸ್ತೀನಿ ರೀ. ಸೊ ನಾನಿಲ್ಲಿ 1 ಕಪ್ ಅಷ್ಟು ಮಾವಿನ ಹಣ್ಣು ತೊಗೊಂಡಿದ್ದೀನಿ, ಅರ್ಧ ಕಪ್ ಅಷ್ಟು ಕಂಡೆನ್ಸ್ಡ್ ಮಿಲ್ಕ್ ತೊಗೊಂಡಿದ್ದೀನಿ, 1 ಕಪ್ ಅಷ್ಟು ಫ್ರೆಶ್ ಕ್ರೀಮ್ನ ತೊಗೊಂಡಿದ್ದೀನಿ, ಹಾಗೆ 1/4 ಕಪ್ ಆಗೋಷ್ಟು ಹಾಲಿನ ಪೌಡರ್ನ ತೊಗೊಂಡಿದ್ದೀನಿ. ಸೊ ಇದನ್ನೆಲ್ಲಾನು ನಾವು ಚೆನ್ನಾಗಿ ಬ್ಲೆಂಡ್ ಮಾಡಿಕೊಂಡು ಒಟ್ಟಿಗೆನೆ ನಾನು ಈ ಬೌಲಲ್ಲಿ ಹಾಕಿ 8 hours ಫ್ರೀಸ್ ಮಾಡ್ತೀನಿ. ಇದು ಬೇಕಾದರೆ ನೀವು ಮ್ಯಾಂಗೋ ಕ್ಯೂಬ್ಸ್ನ ಉದುರಿಸಿ ಇಟ್ಕೋಬೋದು, ಬಟ್ ನನಗೆ ಈಗ ಸದ್ಯಕ್ಕೆ ಅಷ್ಟೊಂದು ಪೇಷನ್ಸ್ ಇಲ್ಲ. ಸೊ ಇದೆಲ್ಲಾನು ಒಟ್ಟಿಗೆ ಹಾಕಿ ನಾನು ರುಬ್ಬಿಟ್ಟು ನಾನು ಈ ಬೌಲಲ್ಲಿ ಹಾಕಿ ನಾನು ಫ್ರೀಸ್ ಮಾಡ್ತೀನಿ.
ರಿಸಲ್ಟ್ನ ನಾನು ನಿಮಗೆ ತೋರಿಸ್ತೀನಿ ಹೇಗೆ ಬಂತು ಅಂತ ಅನ್ನೋದನ್ನ. ಸೊ ನೋಡಿ, ಈಗ ಇದು ರೆಡಿ ಆಗಿದೆ. ಈ ತರ ಗ್ರೈಂಡ್ ಮಾಡಿ ಇದನ್ನ ಹಾಕಿದ್ದೀನಿ. ಸೊ ಇದನ್ನ ನಾವೀಗ 8 hours ಇದನ್ನ ಫ್ರೀಸ್ ಮಾಡಬೇಕು. ಇವಾಗ ಆಕ್ಚುಲಿ 7:37 ಆಗಿದೆ. ಸೊ ಹೋಪ್ಫುಲಿ ಬೆಳಿಗ್ಗೆನೆ ನೋಡೋಣ ಇದು ಹೇಗಾಗಿರುತ್ತೆ ಅಂತ. ನಾನು ಇನ್ನೊಂದು ಐ ಥಿಂಕ್ ನೆಕ್ಸ್ಟ್ ವಿಡಿಯೋ ಅಲ್ಲಿ ನಾನು ತೋರಿಸ್ತೀನಿ ನಿಮಗೆ ಇದು ಹೇಗ್ ಬಂತು ಐಸ್ ಕ್ರೀಮ್ ಅಂತ ಅನ್ನೋದನ್ನ. ನಾನು ಫಸ್ಟ್ ಟೈಮ್ ಟ್ರೈ ಮಾಡಿರೋದು. ನನ್ಗೆಲ್ಲ ಇದು ಕ್ರೀಮ್ ನ ವಿಪ್ ಮಾಡೋದು ಕ್ರೀಮ್ ನ, ಆಮೇಲೆ ಅದನ್ನ ಬೀಟ್ ಮಾಡಿ ಮಿಕ್ಸ್ ಮಾಡಿ ಎಲ್ಲ ಅಷ್ಟು ಪೇಷನ್ಸ್ ಇಲ್ಲ ಈಗ ಸದ್ಯಕ್ಕೆ. ಫ್ರೈಡೇ ಇಡೀ ವೀಕ್ ಹಸಲ್ ಮಾಡಿರ್ತೀವಿ ನಾವು, ಕೆಲಸ ಮಾಡಿ ಟಯರ್ಡ್ ಆಗೋಗಿರುತ್ತೆ ಅಲ್ವಾ. ಸೊ ಹಾಗಾಗಿ ಚಟ್ಪಟ್ ಅಂತ ಏನ್ ಸ್ನಾಕ್ಸ್ ಒಂದು ರೆಡಿ ಮಾಡಕ್ಕಾಗುತ್ತೋ ಮಾಡೋಣ ಅಂತ. ಇಲ್ಲ ನನ್ನ ಮಗಳು ಹೊರಗಡೆದೇ ಮೇಯ್ತಾ ಇದ್ದಾಳೆ ತುಂಬಾ ಜಾಸ್ತಿ ಸ್ನಾಕ್ಸ್ ನ. ಸೊ ಅಟ್ಲೀಸ್ಟ್ ನನ್ನ ಕೈಯಿಂದ ಏನ್ ಹೆಲ್ದಿ ಮಾಡ್ಕೊಡಕ್ಕಾಗುತ್ತೋ ಮಾಡೋಣ ಅಂತ. ಸೊ ಐಸ್ ಕ್ರೀಮ್ ಕೂಡ ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು. ನಾನು ತುಂಬಾ ನನ್ನ ಹಳೆ ವ್ಲಾಗ್ಸ್ ಅಲ್ಲಿ ಹೇಳಿದ್ದೀನಿ, ತುಂಬಾ ರೆಸಿಪೀಸ್ ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀನಿ. ಅಂಡ್ ಇಟ್ಸ್ ಕೈಂಡ್ ಆಫ್ ಒಂಥರ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ ನನ್ನ ಸ್ಕಿಲ್ಸ್ ನಾನು. ಸೊ ನೋಡೋಣ ಐಸ್ ಕ್ರೀಮ್ ಟೇಸ್ಟ್ ಹೇಗ್ ಬಂತು ಅನ್ನೋದನ್ನ ನಾನು ನೆಕ್ಸ್ಟ್ ವಿಡಿಯೋ ಅಲ್ಲಿ ನನ್ನ ಮಗಳಿಗೆ ಕೊಟ್ಬಿಟ್ಟು ನನ್ನ ಹಸ್ಬೆಂಡಿಗೆ ಕೊಟ್ಬಿಟ್ಟು ನಾನು ಅವ್ರ ಬಾಯಿಂದಾನೇ ಹೇಳಿಸ್ತೀನಿ. ಐ ಪ್ರಾಮಿಸ್ ನಾನು ಅವ್ರಿಗೆ ಹೇಳ್ಕೊಡಲ್ಲ ಚೆನ್ನಾಗಿದೆ ಅಂತ ಹೇಳಿ ಅಂತಂದು. ಸ್ಪೆಷಲಿ ನನ್ನ ಹಸ್ಬೆಂಡ್ ಹಂಗೆ ಹೇಳ್ಕೊಟ್ರು ಆ ಮನುಷ್ಯ ಹೇಳಲ್ಲ. ಈಸ್ ಮೈ ಕ್ರಿಟಿಕ್. ಅದು ಹೆಂಗಿರುತ್ತೋ ಹಂಗೆ ಹೇಳ್ತಾರೆ ಅವರು. ಸೊ ನೆಕ್ಸ್ಟ್ ವಿಡಿಯೋಲಿ ನಾನು ನಿಮಗೆ ಹೇಳ್ತೀನಿ ಅದು ಹೇಗೆ ಬಂತು ಅಂತಂದು ಅನ್ನೋದನ್ನ. ಸೊ ಫ್ರೆಂಡ್ಸ್, ಮಳೆ ಬರ್ತಾ ಇದೆ, ಬಾಲ್ಕನಿ ಇದೆ, ಬಟ್ ಇಟ್ ಇಸ್ ಯೂಸ್ಲೆಸ್ ಫಾರ್ ಅಸ್. ಯಾಕಂದ್ರೆ ನಾವು ಅಲ್ಲಿಂದ ನಮ್ಗೇನು ಕಾಣಿಸಲ್ಲ. ನೀವು ಆ ತಪ್ಪು ಮಾಡಬೇಡಿ. ನೆಕ್ಸ್ಟ್ ಟೈಮ್ ನೀವೇನಾದ್ರೂ ಮನೆ ತಗೊಳ್ತಾ ಇದ್ದೀರಾ ಅಥವಾ ಬಾಡಿಗೆಗೂ ಹೋಗ್ತಾ ಇದ್ದೀರಾ ಅಂತಂದ್ರೆ ಪ್ಲೀಸ್ ಗಾಳಿ ಬೆಳಕು ಚೆನ್ನಾಗಿರೋದನ್ನ ನೋಡಿ ತಗೊಳ್ಳಿ. ನಾವು ಮಾಡಿದಂಥ ಮಿಸ್ಟೇಕ್ನ ನೀವು ಮಾಡಬೇಡಿ. ನಮ್ಗೆ ಆಪ್ಷನ್ ಇರಲಿಲ್ಲ, ಹಾಗಾಗಿ ನಾವು ಇಲ್ಲಿ ಬಂದು ಸಿಕ್ಕಾಕೊಂಡಿದ್ದೀವಿ. ಆಮೇಲೆ ಇನ್ನೊಂದು ಆಕ್ಚುಲಿ ನಾನು ಏನಕ್ಕೆ ವಿಡಿಯೋ ಮಾಡಕ್ ಬಂದೆ ಅಂತಂದ್ರೆ, ನಿನ್ನೆ ನಾನು ಕಾಫಿ ಮಾಸ್ಕ್ನ ಟ್ರೈ ಮಾಡಿದ್ದೆ ಅಲ್ವಾ. ಸೊ ನೋಡಿ, ಇಲ್ಲಿ ಲೈಟ್ ರಿಫ್ಲೆಕ್ಟ್ ಆಗೋದನ್ನ ನೀವೇ ನೋಡ್ತೀರಾ. ನನಗೆ ತುಂಬಾ ನಾನು ಅನ್ಕೊಂಡಿರ್ಲಿಲ್ಲ ಇಷ್ಟು ರಿಸಲ್ಟ್ಸ್ ಬರುತ್ತೆ, ಇಷ್ಟು ಎಕ್ಸ್ಪೆಕ್ಟೇಷನ್ಸ್ ನನ್ಗೆ ಇರಲಿಲ್ಲ. ಬಟ್ ಐ ಆಮ್ ರಿಯಲಿ ಇನ್ ಲವ್ ವಿತ್ ದಿಸ್ ಫೇಸ್ ಪ್ಯಾಕ್. ನೀವು ಒಂದ್ಸತಿ ಟ್ರೈ ಮಾಡಿ, ಹೇಗೆ ಅನ್ನಿಸ್ತು, ನಿಮ್ಮ ರಿಸಲ್ಟ್ಸ್ ಹೇಗಿತ್ತು ಅಂತ ಅನ್ನೋದನ್ನ ಹೇಳಿ. ಆ್ಯಂಡ್ ಪ್ಲೀಸ್ ನೋಟ್, ನಂದು ಸೆನ್ಸಿಟಿವ್ ಸ್ಕಿನ್ ಆದರೂ ನನಗೆ ವರ್ಕ್ ಆಯಿತು ಇದು. ಬಟ್ ನೀವು ನೋಡ್ಕೊಳ್ಳಿ ನಿಮಗೆ ಯಾವ ಇಂಗ್ರೀಡಿಯೆಂಟ್ ಅಲರ್ಜಿ ಇರುತ್ತೆ ಅಂತ ಅನ್ನೋದನ್ನ. ನೀವು ನನ್ನ ಬೇರೆ ಪೋಸ್ಟಲ್ಲಿ ನಿಮಗೆ ಕಾಣಿಸುತ್ತೆ ನಾನು ಏನು ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿದ್ದೆ ಅಂತ ಈ ಪ್ರೀವಿಯಸ್ ಪೋಸ್ಟಲ್ಲಿ ಇದಕ್ಕೆ ಅಂತಾನು. ಸೊ ಹೋಪ್ ಯು ಆಲ್ ಹ್ಯಾವ್ ಅ ಹ್ಯಾಪಿ ವೀಕೆಂಡ್. ಥ್ಯಾಂಕ್ ಯು.